ಸೆಕೆಗೆ ಹೋಗ್ಬಿಟ್ಟು ಪಟ್ಟಿ ಎಲ್ಲ ನೋಡಿದಾಯ್ತು. ಸನ್ರೈಸ್ ಆಗತ್ತೈತೆ ಮೇಲೆ ನೋಡ್ಬೋದು. ಬೀಜ ಬಾಯಿ ಬರ್ಸ್ತೀಯಲ್ಲೋ ಬಡೋತಾಯ್ತ ಹಚ್ಚವ್ರ ಗಾಡಿ. ರಾಯಲ್ ಎನ್ಫೀಲ್ಡ್ ಸ್ನೇಹಿತರೆ ಏನು ಮಾಡಕ್ಕೆ ಬರಲ್ಲ. ಬೆಸ್ಟ್ ಸ್ನೇಹಿತರೆ ನೋಡ್ಬೋದು. ಈ ಕಡೆ ಆ ಕಡೆ ಎಲ್ಲ ಫುಲ್ ಕಾಫಿ ತೋಟನದಾವ. ನಮ್ಮ ಕೆಂಪಿ ಜೊತೆ ಆರಾಮ್ ಕ್ರೂಸ್ ಮಾಡ್ಕೊತ ಹೊಂಟೇನಿ. ನಾಯಿ ಜಾಲಿ ಮಾಡತೈತಿ ಬೆಳಗ್ಗೆ ಬೆಳಗ್ಗೆ. ಮೇನ್ ಆಫ್ ರೋಡ್ ಗೇಟಿಗೆ ಬಂದೀವಿ ಈಗ. ಈಗಿಂತ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಹೇಳಿದ್ರೆ ಹೋಗ್ಬಿಡ್ತೀಯ ಇದೆಲ್ಲ ಬೇಕಾ? ಸೊ ಇಲ್ಲಿ ಬಂದು ಪಂಚಾಯತಿ ಅವ್ರಿಗೆ 20 ರೂಪಾಯಿ ಕೊಡಬೇಕು. ಟಿಕೆಟ್ ಪ್ರೈಸ್ ಇರುತ್ತೋ ಒಬ್ಬರಿಗೆ 50 ರೂಪಾಯಿ, ಗಾಡಿಗೆ ಬಂದು 15 ರೂಪಾಯಿ. 2 ಬೈಕು 130 ಅಲ್ಲ. ಸೊ 130 ರೂಪೀಸ್ ಕೊಡ್ಬೇಕಿಲ್ಲ. ಕಲ್ಲುಗಳು ಬೆಟ್ಟಗಳು ಬೆಟ್ಟಗಳು ಹಾಕ ನಾಮನ್ ಯಾ ಬ್ರೋ. ಓಕೆ ವಾಹ್ ಕಲ್ಲ ಎಲ್ಲ ಕಡೆ ಬೀಸಿಕ್ಕೆಲ್ಲ ಹೊಡಿತಾವ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾ ಹರ್ಷ ಇರಿಟೇಷನ್ ಕಣ್ರಿ ಕಳ್ಸಿ. ಸೊ ಹರ್ಷನ್ ಗಾಡಿ ತಳತ್ತೀವಿ ನಾವು. ತಳ್ಳೋ ಬಂಡಿ ಇದು ನೋಡಪ್ಪ ನಮ್ಮ ಹಂಟರ್ ಹರ್ಷಂದಪ್ಪ. ರಾಯಲ್ ಎನ್ಫೀಲ್ಡ್ ಸ್ನೇಹಿತರೆ ಏನು ಮಾಡಕ್ ಬರಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಅಲ್ಲೆಲ್ಲ ಬೆಟ್ಟಗಳು ಒಳ್ಳೆ ಕೇಕ್ ಕಟಿಂಗ್ ಮಾಡಿ ಇಟ್ಟಿರ್ತಾರಲ್ಲ ಹಂಗೈತೆ. ಇಲ್ಲಿ ನೋಡ್ರಿ ಮೇಲೆಲ್ಲ ಕ್ರೀಮ್ ಥರ ವೈಟ್ ಕ್ರೀಮ್. ಸೊ ನಮ್ಮ ಕೆಂಪೆಲ್ಲಿ ಐತಿ, ಕೆಂಪಿ ತೊಗೊಂಬರಮ್ಮ. ಫುಲ್ ಮೋಡ ಅವರ್ಸೈತೆ. ಈಗ ಜಸ್ಟ್ ಅಲ್ಲಿ ಸನ್ರೈಸ್ ಆಗತ್ತೈತೆ ಮೇಲೆ ನೋಡ್ಬೋದು ನೀವು. ವ್ಯೂ ಇನ್ನೂ ಮಸ್ತ್ ಇರುತ್ತೆ. ರಮಣೀಯ ಆಫ್ ರೋಡ್ ಸ್ನೇಹಿತರೆ. ಅಪ್ಪ ಫುಲ್ ಕಲ್ಲು ಹಾಂ. ಪಿಲಿಯನ್ ಸೀಟ್ ಮುಕ್ಳರ ಕಷ್ಟ ಆಗುತ್ತಾ, ಬಟ್ ಹತ್ಸಾತಾನೆ ಹೆಂಗೋ. ನೋಡ್ರಿ ಬೆಂಕಿ. ಇಲ್ಲಿ ತಾರ್ ನೋಡಕ ಮಜಾ ಅಲ್ಲ. ಫುಲ್ ಬೆಟ್ಟ ಗಿಟ್ಟ ಫುಲ್ ಕ್ಲಿಯರ್ ಆಗತ್ತೈತಿ ಈಗ. ಹೂ ಅಣ್ಣ ಸೊಕಾಸ್ ಬರೋ ಬೀಜ ಬಾಯಿ ಬರ್ಸ್ತೀಯಲ್ಲೋ. ಮೀಟರ್ ಬೇಕು, ಮೀಟರ್. ನಾನು ನಮ್ಮ ಪಾಡಿಗೆ ಹೋಗಿರ್ತೀನಿ. ಬಂದು ಅಪೋಸಿಟ್ದವ್ರು ಗುದ್ರೆ ಏನು ಮಾಡ್ತೀರಿ ಅಂತ ಗಂಡು ಟೈಮ್ ಇರುತ್ತೆ, ಏನು ಮಾಡಕ್ಕೆ ಬರಲ್ಲ. ಓಡಾಡ್ತೀನಿ ಕಣ, ನನ್ನದೇನಾದ್ರು ಸಾಯಿಸ್ಬಿಟ್ರೆ. ಶೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ನೀ ತುಂಬಿದೆ. ಹಂಸ ನಡೆಯೋ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಆಫ್ ರೋಡ್ ಮಾಡಿನು ನನಗೆ ಇನ್ನೂನು ಜೀವ ಜಲ್ಲೆಂದಿದೆ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಅಲ್ಲಿ ನೋಡ್ರಿ ಫುಲ್ ಬೋರ್ಡ್ಗಳು ಎಗ್ ಆವರಿಸ್ಬಿಟ್ಟು. ಸಿ ಬ್ರೋ ವೇರ್ ಇಸ್ ಹರ್ಷ? ಈ ಕೇಮ್ ಆರ್ ನಾಟ್? ಅನ್ನ ಫುಲ್ ಹೊರಗೆ ಗೋನ್ ಹಾಕಿ ನೋಡಕತ್ತಾನ. ಮಜಾ ಬರತೈತೆ ಮುಗಿ ಅಂಬೋಗೆ. ಓ ಫುಲ್ ಮಜಾ ಸ್ನೇಹಿತರೆ. ಹೇಳ್ತಿಲ್ಲಲ್ಲ ಬೆಂಕಿ ಫೀಲ್ಸ್ ಮಾತ್ರ. ಈಗ ಜಸ್ಟ್ ಸನ್ರೈಸ್ ಆಗೈತೆ. ಹಾಂ ಸನ್ರೈಸ್ ಆಗಿದ್ದಕ್ಕೆ ಅಷ್ಟು ಫುಲ್ ಕ್ಲಿಯರ್ ಆಗೈತೆ. ಥಾರ್ ಮಹೀಂದ್ರ ಥಾರ್ ನೋಡ್ರಿ. ಥಾರ್ ಅದಕ್ಕೆ ಅಂತಾರೆ ಅಲ್ಲಿ. ಹಾಂ ಅರೌಂಡ್ 300 ಮೀಟ್ರ್ ಓನ್ಲಿ. ಸೊ ಇಲ್ಲಿಂದ ಒಂದು 300 to 400 ಮೀಟ್ರ್ ಮೇಲೆ ಅಪ್ ಹೋಗ್ಬೇಕು. ಓಕೆ ಬ್ರೋ. 6 hours later.
ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಏನಾಯ್ತು? ಯಾರಾದ್ರೂ ಹೊಡೆದಿರಲ್ಲ ಇಟ್ಕೊಳ್ಳೋ. ಯಾರಾದ್ರೂ ಏನು ಅವನು ಪೀಸ್ ಪೀಸ್ ಮಾಡಿಬಿಡ್ತೀನಿ. ಹೆಲ್ಮೆಟ್ ತೊಗೊಂಡೋಗಿ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸೊ ನಮ್ಮ ಕೆಂಪಿನ ಮತ್ತು ಹಂಟರ್ ಹರ್ಷ ಅವ್ರ ಬೈಕ್ ಪಾರ್ಕ್ ಮಾಡಿ ಬೇಲೆ ಹೋಗತ್ತೀವಿ ಈಗ. ಹರ್ಷ ಯಾಕೆ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಲೆಟ್ಸ್ ಗೋ ಬಾಯ್ಸ್. ಚಲೋ. ಜಸ್ಟ್ ಸನ್ರೈಸ್ ಆಗೈತೆ ಬಾಂಬ್ ಇವ. ಸೊ ಎಲ್ಲ ಪ್ರೇಕ್ಷಕರು ನೋಡಿ ಬರತ್ತಾರ. ಅವ್ರಿಗೆಲ್ಲ 45 ಮಿನಿಟ್ಸ್ ಅಷ್ಟೇ ಟೈಮ್ ಕೊಟ್ಟಿರ್ತಾರೆ. ಸೊ ಮುಂಚೆ ಎಲ್ಲ ಇದೆಲ್ಲ ಇರಲಿಲ್ಲ, ಹಿಂಗೆ ಹತ್ತು ಹೋಗ್ಬೇಕಿತ್ತ. ಬಟ್ ಈಗ ಹಿಂಗೆ ಮಾಡ್ಯಾರ. ಸೊ ಮೇಲೆ ಪೀಕ್ ಹತ್ತಾ ಇದೀವಿ ಈಗ. ಎಲ್ಲ ಜನ ಪೀಕ್ ನೋಡಿ ಮಜಾ ಮಾಡ್ಕೊಂಬಂದರು. ಸೊ ನಾವು ಮಜಾ ಮಾಡ್ಬೇಕಲ್ಲ ಈಗ. ಶೂ ಎಲ್ಲ ಕೊಚ್ಚೆ ಆಗಿಬಿಟ್ಟೈತಿ. ಆಮೇಲೆ ನಮ್ಮ ಹೊಸ ಫ್ರೆಂಡ್ ಮೀಟ್ ಮಾಡ್ರಿ ಬ್ರೋ, ಸಿರಾಜ್ ಅಂತ, ಫ್ರಮ್ ವಿಜಯವಾಡನು, ಹೈದ್ರಾಬಾದ್ ವಿಜಯವಾಡಲ್ಲಿ ವರ್ಕ್ ಮಾಡ್ತಾರಂತವ್ರು. ನಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರು ಬೈಕ್ ಮೇಲೆ. ವಾಕ್ಯ ಕುಂದ್ರ ಬ್ರದರ್ ಅಂತ ಕೂರಿಸ್ಕೊಂಬಂದ್ವಿ. ಸೊ ಅಲ್ಲಿ ಮೇಲೆ ಕಾಣ್ತೈತಲ್ಲ, ಅಲ್ಲಿ ಜನ ಅದಾರ ನೋಡ್ರಿ, ಅದ ವ್ಯೂ ಪಾಯಿಂಟ್. ಸುತ್ತಮುತ್ತಲ ಬೆಟ್ಟ ಕಾಣುತ್ತೆ ಅಷ್ಟೇ. ಸೊ ನಿಮ್ಗೆ ಕರ್ಕೊಂಡು ಹೋಗ್ತೀನಲ್ಲಿ ಇಲ್ಲಿ ನೋಡ್ರಪ್ಪ, ಅದಕ್ಕೆ ಚೆನ್ನಾಗಿಲ್ಲೈತಿ. ಎಲ್ಲ ಫೋಟೋ ಶೂಟ್ ಮಾಡಾಕ್ತಾರ, ಜನ ಭಾಳ ಅದಾರ. ಸೊ ಫುಲ್ ಅಂದ್ರೆ ಫುಲ್ ಶೆಕೆಗೆ ಹೋಗ್ಬಿಟ್ಟಿವಿ ಈಗ ಆಲ್ರೆಡಿ. ಹರ್ಷ ನಾವು ನೋಡ್ಬೋದು అప్ప ఎట్కట్ షెగే అయితేదరా బాగా షెగే అయితది. సో ఆ అందానికి ఆ ఫేస్ కట్ కు మనం ఇచ్చే వాల్యూ ఎంత అంటే అది, ఎందుకంటే ఆ స్మార్ట్ ఎవరికి లేదు. అందే కాదు ఏమంటారు, ವ್ಯೂ ಮಾತ್ರ ಅಲ್ಟೇಜ್ ಸ್ನೇಹಿತರೆ, ಹೇಳತ್ತಾರಿಲ್ಲ, ಫುಲ್ ಮಸ್ತ್. ತೋರಿಸ್ತೀನಿ ನೋಡ್ರಿ. A few inches later. ವರದಿಗಾರನು ನಿನ್ನ ಕಂಡ ಕ್ಷಣದಲ್ಲೇ ಮತ್ತೆ ಮರೆವೆನು. ಎಲ್ಲ ಫ್ಯಾಮಿಲಿ ಅವ್ರು ಎಲ್ಲರೂ ಎಂಜಾಯ್ ಮಾಡತ್ತಾರೆ ಇಲ್ಲಿ. ಸೊ ನಿಮ್ಮ ಫ್ಯಾಮಿಲಿನ ಕರ್ಕೊಂಬರ್ಬೋದು, ನೀವು ಮುಂದೆ ಆಗೋ ಫ್ಯಾಮಿಲಿನ ಕರ್ಕೊಂಬರ್ಬೋದು, ಮುಂಚೆ ಇದ್ರೂ ಕರ್ಕೊಂಬರ್ಬೋದು. ಅಲ್ಲಿ ನೋಡ್ಬೋದು, ಅಲ್ಲೊಂದು ಫಾಲ್ಸ್ ಐತೆ ಕೆಳಗಡೆ. ಬಟ್ ಅಲ್ಲಿ ನೀರು ಸೌಂಡ್ ಬರತೈತೆ, ಬಟ್ ಕಾಣಲ್ಲ, ಯಾಕಂದ್ರೆ ಫುಲ್ ಕಾಡ್ ಮಧ್ಯೆ ಐತೆ ಅದೊಂದು ಫಾಲ್ಸ್. ನೋಡ್ರಿ ಏನು ಮಾಡಲ್ಲ, ಮೇಲೆ ಫ್ಲೈಟ್ ಹೋದಂಗೆ ಅನಿಸ್ತೈತಲ್ಲ, ಸೇಮ್ ಫ್ಲೈಟಲ್ಲಿ ಇದ್ದಂಗೆ ಅನಿಸುತ್ತೆ, ಏರೋಪ್ಲೇನ್ ನೋಡ್ರಿ. ಇದೆಲ್ಲ ಇನ್ನು ಕವರ್ ಆಗುತ್ತೆ ಆಲ್ಮೋಸ್ಟ್. ಇಲ್ಲವಾದರೆ ನಾ ಹೇಗೆ ಬಾಳಲಿ, ನೀ ಅಮೃತಧಾರೆ. ನೋಡ್ರಿ ಮೇಲೆ ಮರ ಮಸ್ತ್ ಐತೆ. ಮುಂಚೆ ಇಲ್ಲೆಲ್ಲ ಏನು ವ್ಯೂ ಪಾಯಿಂಟ್ ಇರಲಿಲ್ಲ, ಅಂದರೆ ಎಲ್ಲ ಕಡೆ ಒಂದೇ ವ್ಯೂ ಪಾಯಿಂಟ್ ಕಾಣುತ್ತೆ ಇಲ್ಲಿ ಮಡಿಕೇರಿ ಸುತ್ತಮುತ್ತಲೆಲ್ಲ. ಮಾಂದಲ್ಪಟ್ಟಿ ಅಂದರೆ ಜನ ಇರಲ್ಲ, ಏನಿರಲ್ಲ, ಸುತ್ತಮುತ್ತಲ ಕಾಡು ಇರುತ್ತೆ ಅಂತ ವ್ಯೂ ಪಾಯಿಂಟ್ ಮಾಡ್ರೆ. ಮುಂಚೆ ಎಲ್ಲ ಇಲ್ಲಿ ದನಗಳು ಬರ್ತಿದ್ದು. ಅಲ್ಲಿ ಕೆಳಗೆ ನೋಡ್ತಿರಲ್ಲ, ಅಲ್ಲಿ ಹೊಂಡ ಐತಲ್ಲ, ಇಲ್ಲಿ ಸುತ್ತಮುತ್ತಗಳ ದನಗಳಿಗೆಲ್ಲ ನೀರು ಕೊಡೋಕೆ ಮಾಡಿದ್ದು ಹೊಂಡ ಅದ. ಮುಂಚೆ ಎಲ್ಲ ಇಲ್ಲಿ ದನಗಳು ಮೇಯಿಸ್ತಿದ್ರು, ಈಗ ಅದನ್ನು ವ್ಯೂ ಪಾಯಿಂಟ್ ಥರ ಮಾಡ್ಯಾರೆ. ಹಂಗೆ ಹಸಿರು ಇರುತ್ತೆ, ಜನರಿಗೆ ಮಾತ್ರ ಸಪ್ರೇಟಾಗಿ ಜಾಗ ಮಾಡ್ಯಾರ. ನೀವು ನೋಡಿದಿರಲ್ಲ ಮುಂಚೆ ಎಲ್ಲ ಹೋಗಲಿ, ನೋಡ್ರಿ ಆ ಥರ ಕಾಣುತ್ತೆ. ಅಲ್ಲೊಂದು ಫಾಲ್ಸ್ ಸೌಂಡ್ ಬರತೈತಿ ನೋಡ್ರಿ. ಅಲ್ಲಿಂದ ಬೈಕ್ ಕಾರೆಲ್ಲ ಇದು ರೋಡಿಂದ ಬಂದಿದ್ದು ನಾವು ಈಗ. ಅಲ್ಲೈತಲ್ಲ, ಹಿಂಗೆ ಬಂದು ನಮ್ಮ ಗಾಡಿಯಲ್ಲಿ ಪಾರ್ಕ್ ಮಾಡಿವಿ, ಅಲ್ಲಿ ಕಾಣುತ್ತೆ ನೋಡ್ರಿ. ಬಾಯ್ ಬಾಯ್ ಮುಗಿಲಿಪೇಟ್ ಮಾದಲ್ಪಟ್ಟಿ. ಒಂದು ಸತಿ ಆದ್ರೆ ನಾವು ಬಂದು ವಿಸಿಟ್ ಮಾಡಲೇಬೇಕು, ಮಸ್ತ್ ಇರುತ್ತೆ. ಹೆವಿ ಆಫ್ ರೋಡ್ ಮಾತ್ರ. ಗಾಡಿ ಎಲ್ಲ ಫುಲ್ ಕೊಚ್ಚಾಗ್ಬಿಟ್ಟೈತೆ, ಗಾಡಿ ಎಲ್ಲ ಹೋಗಿ ತೊಳಸ್ಬೇಕೀಗ.
ಈಗೆಲ್ಲ ಫುಲ್ ಫಾಗ್ ಎಲ್ಲ ಕ್ಲಿಯರ್ ಆಯ್ತು ನೋಡ್ರಿ. ಈ ಥರ ಆಫ್ ರೋಡ್ ಇರುತ್ತೆ, ಆಫ್ ರೋಡ್ ಮಾಡೋಕ್ಕೂ ಮಜಾ ಬರುತ್ತೆ ಇಲ್ಲಿ. ಕನಸಲೆ ಉಳಿದ ಕವಿತೆಯ ಸಾಲು. ಆಯ್ತು, ಆಮೇಲೆ ಸಿಬಿಡಿ ದೋಪ್ 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 ಕಮಾನ್ ಕೆಂಪೆ, ಯು ಕ್ಯಾನ್. ಸಿಬಿಡಿ ದೋಪ್ 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 ವಿತ್ ಪಿಲಿಯನ್ ಸೀಟ ಹೆವಿ ಕಷ್ಟ ಆಗುತ್ತಾ. ಫಸ್ಟ್ ಇದ್ರೆ ಆರಾಮ್ ನಿಂತ್ಕೊಂಡು ಹೋಗಿದ್ನಿ, ಒಬ್ಬನ ಇದ್ನಿ ಅಂದ್ರೆ ನಾನು ಈ ಥರ ಅವ್ನು ಹಿಂದಿನ ಅವ್ನು ಸತ್ತೋಕ್ಕನ. ಅದಕ್ಕೆ ಫುಲ್ ಕಲ್ಲ ಮನ್ನ ದಾಟಿ 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 ಹೋಗ್ತಾ ಇರೋದು ಸ್ನೇಹಿತರೆ. ಗ್ಲೌಸ್ ಹಾಕೊಂಬಂದೇನಂತ ಕೈಗೆ ನೋವು ಆಗತ್ತಿಲ್ಲ, ಇಲ್ಲಾಂದ್ರೆ ಬಾಕಟ್ ನೋವು ಆಗ್ತಿತ್ತು. ಇಂಪಲ್ಸ್ ಈ ಬೈಕ್ ತೊಗೋಬೇಕಂತ ಹೆವಿ ಇಷ್ಟ ನನಗೆ, ಬಟ್ ಸೆಕೆಂಡ್ ಹ್ಯಾಂಡಿಗೆ ಹುಡ್ಕಾಡತ್ತಾನೆ ಸಿಗತ್ತಿಲ್ಲ. ಇಲ್ಲದ ನೋಡಿ ಏನು ಸೆಕ್ಸಿ ಅದ. ಓ ಧಾರವಾಡ ಪಾಸಿಂಗ್ ನಮ್ಮ ಮಂದಿ, ಧಾರವಾಡ ಮಂದಿ ಹೇಳಿ ಕೇಳ್ತೀರಿ. ಬಳತಾಯ್ತದ ಹಚ್ಚವ್ರ ಗಾಡಿ. ಸೊ ಗೇಟ್ಗೆ ಎಂಟ್ರಿ ಆಗತ್ತೀವಿ, ಬಟ್ ಮುಂಚೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಆಫ್ ರೋಡ್ ಕಮ್ಮಿನೇ ಐತೆ. ಕನಸಲೆ ಉಳಿದ ಕವಿತೆಯ ಸಾಲು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಓ ತಾರ್ ಬಂತು ನೋಡ್ರಪ್ಪ, ತಾರ್ ಹೊಸ ತಾರ್ ರಾಕ್ಸ್ ಬಿಟ್ಟಾರಲ್ಲ ಈಗ ರೀಸೆಂಟಾಗಿ. ಓಹ್ ನನ್ನ ಫೇವ್ರೆಟ್ ಕಾರ್ ಬರು, ಬೆಸ್ಟ್ ಕಾರ್. ಸೊ ಏನು ಲಪಡ ಮಾಡಿದ್ದೀವಿ ಅಂದ್ರೆ ಲಾಸ್ಟ್ ಟೈಮ್ ದಿತಿನ ಬಂದಿದ್ದೀವಿ ಇಲ್ಲಿ. ದಿತಿನ ಬಂದಾಗ ಈ ಬೆಟ್ಟ ಹಚ್ಚಿಬಿಟ್ಟಿದ್ದೀವಪ್ಪ, ಅಲ್ಲಿ ಫುಲ್ ಪೀಕ್ ಲೆವೆಲ್ಗೆ ಹೋಗಿಬಿಟ್ಟಿದ್ದೀವಿ. ಹೋಗಿ ಆಮೇಲೆ ಫಾರೆಸ್ಟ್ ಗಾರ್ಡ್ ಗೊತ್ತಾಗಿ 500 ರೂಪಾಯಿ ಫೈನ್ ಎಲ್ಲ ಕಟ್ಬಿಟ್ಟಿದ್ದೀವಿ. ಕೇಳ್ತೀರಿ ಕೆಂಪೆ ಎಲ್ಲಿ ಬೇಕಾದ್ರು ಹೋಗಕ್ಕೆ ರೆಡಿ ಆಕೈತಿ, ಬಟ್ ಈಗ ಹೋಗ್ತಿದ್ದೆ ಬೇಡ ಹರ್ಷ ಮುಂದೆ ಹೋಗೋಣ. ಒಬ್ಬನೇ ಇದ್ರೆ ಹೋಗ್ತಿದ್ದೆ, ಫ್ರೆಂಡ್ ಒಬ್ಬ ಬಂದನಲ್ಲ ಸುಮ್ಮನೆ ಯಾಕಂತಂದು ಬಿಟ್ಟೆ. ನೋಡ್ರಿ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ಸತ್ತಾರ ಇಂಥ ಚಲೋ ರೋಡ್ ಇದ್ರು. ಅದು ಬೇಚ್ತೆ ಕಾಣೋಣ. ಇಲ್ಲಿ ಮೇಲೆ ಹಚ್ಬಿಟ್ಟಿದ್ದೀವಿ, ಇಲ್ಲಿ ರೋಡೇ ಇರಲಿಲ್ಲ. ಒಂದು ಸತಿ ನೀವು ಬಂದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಇಲ್ಲಿ ಫೀಲ್ ಮಾಡ್ಬೇಕಿದೆ, ಇಲ್ಲ ಮಜಾ ಇರಲ್ಲ ಲೈಫಲ್ಲಿ. ಬರ್ರಿ ನಿಮ್ಮ ಫ್ರೆಂಡ್ಸ್ ಕರ್ಕೊಂಬರ್ರಿ. ಗಾಡಿಗೆ ಏನೂ ಆಗಲ್ಲ, ಗಾಡಿ ಏನಿಲ್ಲ ಒಂದು ವಾಶ್ ಕೊಡಿಸ್ಬೇಕಷ್ಟೆ. ಓಹೋ ತಮ್ಮ ಸಾಂಬಾರ್ರಿ ಬಾಬಾ, ಹಸಕಾಯಿ ಕರ್ತೈತಿ. ಹಾಂ ಓಕೆ ಹಾಂ ಈಗ ತಾನೇ ಜಸ್ಟ್ ಮೋಡೆಲ್ಲ ಬರತೈತಿ. ನಮ್ಮ ಫ್ರೆಂಡು ಸಿಬಿಡಿ ದಾಪ್ 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 ದಾಪ್. ಎಸ್. ಓಹೋ ಸ್ವರ್ಗ ಸ್ನೇಹಿತರೆ. ನೋಡ್ರಿ ಅಲ್ಲಿ ಈಗ ಜಸ್ಟ್ ಎಲ್ಲ ಮೋಡೆಲ್ಲ ಫುಲ್ ಬರಾಕತ್ತಾವ. ಈ ಕಡೆ ಫುಲ್ ಈಗ ತಾನೇ ಬರತ್ತವ. ಪೀಸಾಗಿ ಎಂಜಾಯ್ ಮಾಡ್ಬೋದು. ಇನ್ನೊಂದು ಅಂದರೆ ತುಂಬ ಸ್ಕಿಲ್ಸ್ ಬೇಕಿಲ್ಲಿ ಆಫ್ ರೋಡ್ ಹೊಡಿಲಿಕ್ಕೆ. ನಮ್ಮ ಫ್ರೆಂಡ್ ಹರ್ಷ ಅವರು ಇಲ್ಲೇ ಎಂಜಾಯ್ ಮಾಡತ್ತಾರೆ. ಹರಸುತ್ತಾ ಸುಖವನು ಬೆಳೆಸುತ್ತಾ बंद करो हाथ जोड़ के मैं या ಜಸ್ಟ್ ಎಂಜಾಯ್. ಸೊ ಇಲ್ಲೊಂದು ವ್ಯೂ ಐತೆ. ಸೊ ಕೆಂಪಿ ನಮ್ಮ ಹರ್ಷ ಅವ್ರು ಬಂದರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.